ಇದು ನನ್ನ ಮೊದಲನೇ ಬ್ಲಾಗ್. ನನ್ನ ಮಗನ ಸ್ಕೂಲಲ್ಲಿ ನಾಳೆ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ಸ್ ಇದೆ, ಅದಕ್ಕೆ ಅವ್ನು ತುಂಬ ಎಕ್ಸೈಟೆಡ್ ಆಗಿ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾನೆ. ಹೇಗೆ ಮಾಡ್ತಿದ್ದಾನೆ ಅಂತ ನೋಡೋಣ ಬನ್ನಿ. ಯಶ್ವಿಕ್ ಏನು ಮಾಡ್ತಾ ಇದೆಯಾ? ಏನಿಗೆ ತುಂಬ್ತಾ ಇದೆಯಾ? ಹೌದಾ? ನಾಳೆ ನಿಮ್ಮ ಸ್ಕೂಲಲ್ಲಿ ಕ್ರಿಸ್ಮಸ್ ಡೇನಾ? ತೋರಿಸು ನಿಂದೆಲ್ಲ ಹೇಗಿದೆ? ಯಾರು ಪ್ಯಾಕಿಂಗ್ ಮಾಡಿರೋದು? ನಾಳೆ ನೀನು ಯಾವ ಡ್ರೆಸ್ ಹಾಕೊಂತ್ಯಾ? ಕ್ರಿಸ್ಮಸ್ ಡ್ರೆಸ್ ಅಲ್ಲ, ಸ್ಯಾಂಟಾ ಡ್ರೆಸ್. ಆವಾಗ ಇದನ್ನ ತಗೊಂಡೋಗಿ ಎಲ್ಲರಿಗೂ ಕೊಡ್ತೀಯಾ ಗಿಫ್ಟ್ಸ್ ಅಂತ? ಎಷ್ಟಿದೆ? 15 ಇದೆ. 15 ಇದೆ. ಎಲ್ಲರೂ ಟೀಚರ್ಸ್ ಎಲ್ಲರೂ ಇದ್ದಾರಲ್ಲ ಚಿನಿ? ತೋರಿಸು ನಿಂದು ಗಿಫ್ಟು. ವಾವ್, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಾಯ್ ಸ್ಯಾಂಟಾ, ಹೌ ಆರ್ ಯು? ಟರ್ನ್ ಆಗು ಒಂದ್ಸತಿ, ಹಿಂಗೆ ಟರ್ನ್ ಆಗು ರೌಂಡಾಗಿ. ವಾವ್, ನೈಸ್. ಗುಡ್ ಮಾರ್ನಿಂಗ್ ಗೈಸ್. ಯಶ್ವಿಕ್ನ ಸ್ಯಾಂಟಾ ಡ್ರೆಸ್ ಹಾಕಿಸ್ಕೊಂಡು ಇವಾಗ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಸ್ಯಾಂಟಾ. ನೋಡಿ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾ ಗಿಫ್ಟ್ ಕೊಡು ಯಶ್ವಿ. ಓಪನ್ ಬಾಯ್ ಸ್ಯಾಂಟಾ. ಬಾಯ್. ನೋಡ್ಬೇಕಾಯ್ತಾ, ಆಮೇಲೆ ಮಾತಾಡ್ಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾನು ನನ್ನ ಮಗ ಯಶ್ವಿಕ್ ಇಬ್ರು ಕೇಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಡಿಸೆಂಬರ್ 25 ಕ್ರಿಸ್ಮಸ್ ಇವತ್ತು. ನಾನು ಇಲ್ಲಿಂದ ನಮ್ಮ ಅಮ್ಮ ಮನೆಗೆ ಹೊರಟಿ ಅಲ್ಲಿ ಕೇಕ್ ಓಕೆ ಅಲ್ಲಿ ಕೇಕ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಅದಕ್ಕೆ ಐಟಮ್ಸ್ ಎಲ್ಲ ತಗೊಬೇಕು. ಹೇಗಾಗುತ್ತೆ ಅಂತ ನೋಡೋಣ. ನಿಧಾನ ಬಾ. ಕಮ್, ಸ್ಟಾಪ್. ನಾನು ಬ್ರೌನ್ ಶುಗರ್ ಕೊಡುತ್ತಾ ಇದೇನಿರು, ಬೇಕಿಂಗ್ ಪೌಡರ್ ಆ್ಯಂಡ್ ಬೇಕಿಂಗ್ ಸೋಡಾ ಹುಡುಕ್ತಾ ಇದ್ದೀವಿ. ಎಲ್ಲಿದೆ ಅಂತ ವಿ ಆರ್ ಫೈಂಡಿಂಗ್ ಇಟ್ ಔಟ್. ನೋಡ್ತಾ ಇದ್ದೀವಿ. ಎಲ್ಲ ಐಟಮ್ಸ್ ಹೋಗಿ ನಾನು ಯಶ್ವಿಕ್ ತೊಗೊಂಡು ಬಂದಿದ್ದೀವಿ. ಇನ್ನೇನು ಸ್ಟಾರ್ಟ್ ಮಾಡಬೇಕು ಕುಕ್ಕಿಂಗು. ಸೊ ಲೆಟ್ಸ್ ಸ್ಟಾರ್ಟ್ ಮೇಕಿಂಗ್ ಕೇಕ್. ನೋಡೋಣ ಹೇಗೆ ಬರುತ್ತೆ. ಇಟ್ಸ್ ಅ ನ್ಯೂ ಅಟೆಂಪ್ಟ್. ಅದು ನಾನು ಮತ್ತು ಯಶ್ವಿಕ್ ಮಾಡ್ತಿರೋ ನ್ಯೂ ಅಟೆಂಪ್ಟ್. ನಾವು ಈ ಮೆಷರ್ಮೆಂಟಲ್ಲಿ 2 ಸ್ಪೂನ್ ರಾಗಿ ಹಿಟ್ಟು ಹಾಕೊತಾ ಇದ್ದೀವಿ. ಇನ್ನೊಂದು ಸ್ಪೂನು, 1 ಚಮಚದಷ್ಟು ಗೋಧಿ ಹಿಟ್ಟು, ಸೋಡಾ. ಸೊ ಬೇಕಿಂಗ್ ಸೋಡಾ ಒಂದು ಇದರಲ್ಲಿ ಒಂದು ಸ್ಪೂನ್ ಅಷ್ಟು, ಇಲ್ಲಿ 1 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಈ ಸ್ಪೂನಲ್ಲಿ. ದಿಸ್ ಮಚ್ ಹಾಕ್ತಾ ಇದ್ದೀನಿ. ಯಶ್ವಿಕ್ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಇಲ್ಲಿ.
ವಿಡಿಯೋ ಆಫ್ ಮಾಡೋದು ಆನ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾನೆ. ಬಟ್ ಸ್ಟಿಲ್ ಅವನ್ನ ಇನ್ಕ್ಲೂಡ್ ಮಾಡ್ಕೊಬೇಕು ಅಂತ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಸ್ಪೂನಷ್ಟು ಬ್ರೌನ್ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಇಷ್ಟು 2 ಸ್ಪೂನಷ್ಟು ಬ್ರೌನ್ ಶುಗರ್ ಹಾಕ್ತಿದ್ದೀನಿ. ನಾನು ಕೋಕೋ ಪೌಡರ್ ಆ್ಯಡ್ ಮಾಡಬೇಕು. ಇದ್ರ ಪ್ರಪೋರ್ಷನಲ್ಲಿ ಇದರಲ್ಲಿ 1 ಸೌಟ್ ಆದರೆ ಆಗುತ್ತೆ. ಇರೋ ಇಷ್ಟು ಮಾತಾಡು, ಏನಾದರೂ ಹೇಳು ಅವ್ರಿಗೆ. ಕೇಕ್ ಹೋಗಿ ಏನೇನು ಮಾಡ್ಕೊಂಡು ಬಂದ್ವಿ. ಅದೇ ಇವತ್ತು ನನ್ನ ತೋಳಿತ್ತು ಅದನ್ನ ಅಲ್ಲಿ ಬಿಟ್ಟು ಬಂದೆ. ಇದರಲ್ಲಿ ಅಗೇನ್ ಸೇಮ್ ಪ್ರಪೋರ್ಷನ್ ಅಷ್ಟು ಮಿಲ್ಕ್ ಅಂದರೆ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕ್ತಾ ಇದೀವಲ್ಲ ಅಶ್ವಿಕ್, ಹಾಲು 2 ಸೇಮ್ ಪ್ರಪೋರ್ಷನ್ ಅಷ್ಟು ಕರ್ಡು. ಇಲ್ಲೊಂದು ಸ್ವಲ್ಪ ಕಮ್ಮಿ ಹಾಕೋದು ನಡೆಯುತ್ತೆ. ಇಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ, ಸಾಕಾಗುತ್ತೆ ಅಂತ. ಇದು ಅದೇ ಸ್ಪೂನಲ್ಲಿ 1 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಎನಿ ರಿಫೈನ್ಡ್ ಆಯಿಲ್ 1 ಟೀ ಸ್ಪೂನ್, 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್. ಈ ಕನ್ಸಿಸ್ಟೆನ್ಸಿಲಿ ಇದನ್ನು ರುಬ್ಕೊಂಡು ಬಂದಿದ್ದೀವಿ. ಇದನ್ನು ಇವಾಗ ನೋಡಿ ಈ ಥರ ರನ್ನಿ ಆಗಿರಬೇಕು, ಸ್ಮೂತ್ ಆಗಿರಬೇಕು. ನಾನು ತೋರಿಸ್ತೀನಿ ನಿಮಿಷ. ಈ ಥರ ಕಾಣಿಸ್ತಿದೆಯಾ? ಇವಾಗ ನಾನೊಂದು ಡಾರ್ಕ್ ಚಾಕ್ಲೇಟ್ ಕ್ಯೂಬ್ ತೊಗೊಂಡಿದ್ದೀನಿ. ಈ ಕ್ಯೂಬ್ನ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಳೋಣ. ಏನಕ್ಕೆ ಅಂತ ಆಮೇಲೆ ಗೊತ್ತಾಗುತ್ತೆ. ಈ ಡಾರ್ಕ್ ಚಾಕ್ಲೇಟ್ನ ಅಂದರೆ ಪ್ಯೂರ್ ಡಾರ್ಕ್ ಚಾಕ್ಲೇಟ್ ತೊಗೊಬೇಕು. ಈ ಥರ ಆ ಡಾರ್ಕ್ ಚಾಕ್ಲೇಟ್ನ ಈ ಥರ ಸಣ್ಣ ಕ್ಯೂಬ್ಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಕ್ಯೂಬ್ಸು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಇದಕ್ಕೆ ಮೇಲ್ಗಡೆ ಡಾರ್ಕ್ ಚಾಕ್ಲೇಟ್ ಕ್ಯೂಬ್ಸ್ನ ಇಲ್ಲಿ ಅಲ್ಲಲ್ಲಿ ಹಾಕೋಣ. ಅದಾದಮೇಲೆ ಪ್ರಿಪೇರ್ ಮಾಡಿರೋ ಆ ಮಿಕ್ಸ್ಚರ್ನ ಅದಕ್ಕೆ ಇಟ್ಟು ಬಾಯ್ಲ್ ಮಾಡಿದ್ರೆ ಆಯಿತು. ಆಮೇಲೆ ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂತ ಚೆಕ್ ಮಾಡೋಣ. ಯಶ್ವಿಕ್ ಕಾಟದಲ್ಲಿ ಇಷ್ಟೊಂದು ಮಾಡಿದರೆ ದೊಡ್ಡ ವಿಷಯ ಅನ್ನಿಸ್ತು. ಇಲ್ಲಿ ಇಟ್ಬಿಟ್ರೆ ಆಯಿತು. ಹೀಗೆ ಇಟ್ಟಿದ್ದೀನಿ. ಈಗ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡ್ತೀನಿ. ಕೇಕ್ ಟೆಕ್ಸ್ಚರ್ ಹಿಂಗೆ ಬಂದಿದೆ, ಸಾಫ್ಟಾಗಿ. ಬಟ್ ಕೇಕ್ ಶೇಪ್ ಕರೆಕ್ಟಾಗಿ ಬರಲಿಲ್ಲ, ಯಾಕಂದರೆ ನಾವು ಕರೆಕ್ಟಾಗಿರೋ ಬೌಲ್ಗೆ ಹಾಕಿಲ್ಲ. ಬಟ್ ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಸ್ಪೂನಲ್ಲಿ ತೋರಿಸ್ತೀನಿ ನೋಡಿ. ಹೀಗೆ ಬಿಸಿ ಇದೆ ಅಂತೂ. ಫುಲ್ಲು ಕೈ ಬಾಯಿ ಎಲ್ಲ ಸುಟ್ಕೊತಾನೆ. ಇದನ್ನ ಹಾಟ್ ಒಳ್ಳೆ ಚಾಕ್ಲೇಟ್ ಬ್ರೌನಿ ಥರ ಇದೆ ಟೇಸ್ಟು. ಹೇಗಿದೆ ಯಶ್ವಿಕ್? ಲೈಕ್ ಆವಾಗಲೇ ಹೇಳ್ದಂಗೆ ಚೆನ್ನಾಗಿತ್ತು ಟೇಸ್ಟು. ಇವಾಗ ಮನುಗೆ ಅಂದರೆ ನನ್ನ ಹಸ್ಬೆಂಡ್ಗೆ ನಮ್ಮ ಅಮ್ಮ ಮನೆಯಿಂದ ಕೇಕ್ ತೊಗೊಂಡು ಬಂದಿದ್ದೀನಿ. ಅವ್ರು ಟ್ರೈ ಮಾಡಿ ಅದು ಹೇಗಿದೆ ಅಂತ ಹೇಳೋದನ್ನ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಆ್ಯಂಡ್ ಇವಾಗೇನಂದರೆ ಇವಾಗ ಆಲ್ರೆಡಿ 11 o'clock ಆಗಿದೆ, ಮಲ್ಕೊಳ್ಳೋ ಟೈಮ್ ಆಗಿದೆ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ನಾನು ನನ್ನ ಮಗ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೇಕು ಬ್ಯಾಡಾಗಿ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಐ ಮೀನ್ ದ ಶೇಪ್. ಬಟ್ ಟೇಸ್ಟ್ ವೈಸ್ ಇಟ್ ಇಸ್ ವೆರಿ ಗುಡ್. ಯಾವಾಗಾದರೂ ನಿಮಗೆ ಮನೇಲೇ ಕೇಕ್ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಹೆಲ್ದಿಯಾಗಿ ಮಾಡಿಕೊಂಡು ನೀವು ತಿಂದು ಮಕ್ಳಿಗೂ ಕೊಡ್ಬೋದು. ದಟ್ ಇಸ್ ವಾಟ್ ಐ ಫೆಲ್ಟ್. ಆ್ಯಂಡ್ ಈಸಿ, ಜಾಸ್ತಿ ಪ್ರೊಸೀಜರ್ಸ್ ಇಲ್ಲ. ಆ್ಯಂಡ್ ಓವನ್ನೇ ಬೇಕು ಅನ್ನೋ ಥರ ಏನೂ ಇಲ್ಲ. ಕುಕ್ಕರಲ್ಲಿ ಇಲ್ಲ, ಕುಕ್ಕರು ಬೇಕಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಒಂದು ಸ್ಟೀಮ್ ಪಾತ್ರೆ ಇಲ್ಲ ಇಡ್ಲಿ ಪಾತ್ರೆ ಇದ್ರೂ ನಡೆಯುತ್ತೆ. ಸೊ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಲೆಸ್ ಎಫರ್ಟಲ್ಲಿ ಬೇಗ ಹೆಲ್ದಿಯಾಗಿ ಮಾಡ್ಕೊಳೋ ಕೇಕ್ ಅಂತ ಅನ್ನಿಸ್ತು. ಸೊ ಪ್ಲೀಸ್ ಡೂ ಗಿವ್ ಅ ಟ್ರೈ ಆನ್ ಇಟ್. ಆ್ಯಂಡ್ ನಾನು ಹೇಳ್ದಂಗೆ ನನ್ನ ಹಸ್ಬೆಂಡ್ದು ಕೇಕ್ ತಿಂದು ಏನು ರಿವ್ಯೂ, ಹಾನೆಸ್ಟ್ ರಿವ್ಯೂನ ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ.
and please do subscribe for this video and keep supporting. ನಿಜವಾದ ನೀವೇನ ಮಾಡಿದ್ವಾ? ನಾವೇ ಮಾಡಿರೋದು. ಟೇಸ್ಟ್ ಯಶ್ವಿಕ್ ಬಾ ಬಾ ಹೆಂಗ್ ಮಾಡಿದ್ವಿ. ಯಶ್ವಿಕ್ ಸಿಕ್ಕಾಪಟ್ಟೆ ಟೇಸ್ಟ್ ನೋಡಿದ್ದಾನೆ. ಇವಾಗ ಅಪ್ಪ ಸ್ವಲ್ಪ ಇರು ಯಶು, ಇವಾಗ ಅಪ್ಪ ಹೆಂಗ್ ತಿನ್ಬಿಟ್ಟು ಅಪ್ಪ ಹೇಳಿದ್ರು ನೀನ್ ಅದ್ರ ಏನು ಟಚ್ ಮಾಡಂಗಿಲ್ಲ. ಏನ್ ಹಾಕ್ಬಿಟ್ಟು ಮಾಡಿದ್ರಿ? ಹೆಂಗಿದೆ? ಚೆನ್ನಾಗಿದೆ. ಏನ್ ಹಾಕ್ಬಿಟ್ಟು ಮಾಡಿದ್ರಿ? ಅಂದ್ರೆ ರೇಟಿಂಗ್ ಎಷ್ಟು ಕೊಡ್ಬೋದು? ಟೆಕ್ಸ್ಚರ್ಗೆ, ಟೇಸ್ಟಿಗೆ ಎಲ್ಲದಕ್ಕೂ 3-4 ಕೊಡ್ಬೋದಾ? ರಾಗಿದು ಹೌದಾ? ಗೊತ್ತೇ ಆಗಲ್ವಾ? ಇಲ್ಲ ಹಂಗೆ ತಗೋ ಒಂದ್ ಸ್ವಲ್ಪ, ಇಲ್ಲ ಒಂದ್ ಸ್ಪೂನ್ ತಗೋ. ಅದು ಡಾರ್ಕ್ ಚಾಕ್ಲೇಟ್ ಬ್ರೌನಿ ತರ ಇದೆಯಾ ಅಲ್ವಾ? ಒಂದ್ ಸ್ವಲ್ಪ ರಾಗಿ ಇದು ಫ್ಲೇವರ್ ಏನಾದ್ರು ಗೊತ್ತಾಗುತ್ತಾ? ಏನು ಗೊತ್ತಾಗಲ್ವಾ? ಸೊ ಓವರ್ ಆಲ್ ರೇಟಿಂಗ್, ಹಾನೆಸ್ಟ್ ರೇಟಿಂಗ್ ಹೇಳ್ತಾ ಇದ್ದೀನಿ. ಮನುನ 3 to 4 ಮಾಡ್ಬೋದಾ? ಮೇಬಿ ನೆಕ್ಸ್ಟ್ ಟೈಮ್ ಮಾಡೋದು ಇನ್ನೂ ಒಂದ್ ಬೆಟರ್ ಸ್ವಲ್ಪ ಬೆಟರ್ ಆಗಿ ಬರುತ್ತೆ. ಈ ಸತಿ ಶೇಪ್ ಎಲ್ಲ ಅಷ್ಟೊಂದು ಕರೆಕ್ಟ್ ಆಗೋದಿಲ್ಲ. ಬಟ್ ಅದೇ ನಾನು ಇದು ರಾಗಿ ಕೇಕ್ ಅಂತ ಅನಿಸ್ತಾ ಇದೆ ನನಗೆ. ನೋ ಮೈದಾ, ಹೆಲ್ದಿ ಕೇಕ್, ಜಸ್ಟ್ ವೀಟ್ ಫ್ಲೋರ್ ಮತ್ತೆ ರಾಗಿ ಅಷ್ಟೇ. ಅದ್ರ ಜೊತೆಗೆ ಮಾಮೂಲಿ ಬೇಕಿಂಗ್ ಸೋಡಾ ಅದು ಇದು ಹಾಕಿದೆ. ಇದು ನೋಡಿ, ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಚಿಕ್ಕ ಕ್ರಿಸ್ಮಸ್ ಟ್ರೀ ಅಂತ ತಂದಿದ್ದು. LED ಲೈಟ್ಸ್ ಹಾಕಿ ಈ ಥರ ಚಿಕ್ಕದಾಗಿ ಮಾಡಿದ್ದಾರೆ. ಲೈಟ್ಸ್ ಆಫ್ ಆದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ, ತುಂಬ ಕ್ಯೂಟಾಗಿ ಕಾಣುತ್ತೆ. ಕಾಣಿಸ್ತಿದೆ ಅಲ್ಲ? ಇದೊಂದು, ಆಮೇಲೆ ಯಶ್ವಿಕ್ದು ಇದೊಂದು. ಇದು ಅವನಿಗೆ ಅಂತ ಅವ್ನು ತೊಗೊಂಡಿದ್ದು, ಅದು ನನಗೆ ಚಿಕ್ಕದು ಇಷ್ಟ ಆಯಿತು ಅಂತ ನಾನು ತೊಗೊಂಡಿದ್ದು. ತೋರಿಸು ಯಶ್ವಿಕ್, ತೋರಿಸು, ಎರಡು ತೋರಿಸು, ಇಲ್ಲಿ ತೋರಿಸು ಕ್ಯಾಮ್ರಾಗೆ. ಇನ್ನು ಅವ್ನು ಕೇಕ್ ಇದರಲ್ಲೇ ಇದ್ದಾನೆ, ಅದರಿಂದ ಹೊರಗಡೆ ಬಂದಿಲ್ಲ. ಡೈಲಿ ಹಿಂಗೆ ಹಾಕ್ಕೊಂಡು ಬೆಡ್ಡಲ್ಲಿ ವಾರ್ಮ್ ಲೈಟ್ಸ್ ಥರ ಅನಿಸುತ್ತೆ, ಚೆನ್ನಾಗಿದೆ. ಇದಿಷ್ಟು ಚೆನ್ನಾಗಿ ಕಾಣುತ್ತೆ ವಿತೌಟ್ ಎನಿ ಲೈಟ್. ರೂಮ್ ಫುಲ್ ಡಾರ್ಕ್ ಆಗಿದ್ದಾಗ ಹಿಂಗೆ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ.